ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್ ನಿನ್ನೆ ವಿಡಿಯೋದಾಗ ನೀವು ಬೊಕ್ಕು ಸಪೋರ್ಟ್ ಮಾಡಿದಿರಿ ಗೈಸ್. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇದ್ರಿ ನಾನು ದಿನಾಲು ವಿಡಿಯೋ ಮಾಡೋದಕ್ಕೆ ಹಿಂಜರುವುದಿಲ್ಲ ಗೈಸ್. ಸೊ ಗೈಸ್ ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ನಿನ್ನ ಚಿಕನ್ ರೆಸಿಪಿ ಇತ್ತು. ಸೊ ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಆಫ್ 5ಕ್ಕಿಂತ ಹೆಚ್ಚು ವ್ಯೂಸ್ ಬಂದಿಲ್ಲ ಗೈಸ್. ಸೊ ಅದಕ್ಕಾಗಿ ಕಂಟಿನ್ಯೂ ನೋಡ್ರಿ ಗಾಯ್ಸ್, ಹೆಚ್ಚಿಗೆ ಶೇರ್ ಮಾಡ್ರಿ ಗಾಯ್ಸ್. ಯಾರ್ಯಾರು ನೋಡ್ತೀರಿ ಅವ್ರ ಕಮೆಂಟ್ ಹೊಡಿದಿ ಹೋಗ್ರಿ ಗಾಯ್ಸ್. ಸೊ ಲೆಟ್ಸ್ ಬನ್ನಿ ಗಾಯ್ಸ್. ಕಂಟೆಂಟ್ ಒಳಗೆ ದಮ್ ಇದ್ರ ತಾನಾಗಿ ವೈರಲ್ ಆಗ್ತದ ಅಂತ ನಾನು ನಂಬ್ತೀನಿ. ಸೊ ಇವಾಗ ಕಂಟೆಂಟ್ ನಾ ದಮ್ ಇಲ್ಲ ಅಂತಂದ್ರು ಕೂಡ ನಾನು ದಮ್ ಹಾಕೋ ತರ ಪ್ರಯತ್ನ ಮಾಡ್ತೀನಿ ಗಾಯ್ಸ್ ಅಂತ ಹೇಳ್ತಾ ಇವತ್ತು ಏನ್ ರೆಸಿಪಿ ಮಾಡ್ತಾ ಇದ್ದೀನಿ ಅಪ್ಪ ಅಂತಂದ್ರ ಇವತ್ತು ಸೋಯಾಬೀನ್ ರೆಸಿಪಿ ಯಾರ್ಯಾರು ಉಂಟಿದೀರಿ ಅಥವಾ ಸೋಯಾ ಅಂದ್ರೇನು ಗೊತ್ತಿಲ್ಲ ಅನ್ನೋರು ನಾನು ನಿಮ್ಗೆ ತೋರಿಸ್ತೀನಿ ಗಾಯ್ಸ್. ಲೆಟ್ಸ್ ಬನ್ನಿ ಗಾಯ್ಸ್, ಹೇಗಿತ್ತು ಇವತ್ತಿನ ರೆಸಿಪಿ ಅಥವಾ ಇವಾಗ ಮಾಡೋ ರೆಸಿಪಿ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಗಾಯ್ಸ್. ಗೈಸ್ ಹಾಲು ಬಂದವ, ಕೊತ್ತಂಬರಿ ಇವೆಲ್ಲ ಬೆಳಗವ, ನೆನ್ನಿಂದು ಇನ್ನ ಹಂಗೆ ಉಳ್ದವ. ಸೊ ನಮ್ದು ನೋಡ್ಬೋದು ನೀವು. ಸೊ ಗೈಸ್ ಇವಾಗ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದ್ರೊಳಗ ಮೇನ್ ಟಾಪಿಕ್ ಏನಪ್ಪ ಅಂದ್ರೆ ನೀವು ಅನ್ಕೋತಿರ್ಬೋದು ಏನಾಗ್ತದೆ ಇದ್ರಲ್ಲಿಂತ ಏನೇನು ಚೇಂಜಸ್ ಮಾಡ್ತೀನಿ ಡೈಲಿ ಮಾಡಿ ಅಂತ. ಸೊ ಏನೂ ಇಲ್ಲ ಗೈಸ್, ಅಷ್ಟೇ ಮಜಾ ಬರ್ತದೆ ನಂಗೆ ವಿಡಿಯೋ ಮಾಡೋಕೆ. ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡ್ತೀನಿ ಗೈಸ್. ಸೊ ನಿಮಗೆ ಮಜಾ ಬರ್ಬೇಕಂತ ಹೇಳಿ ನಾವು ಮಜಾ ಅಂದ್ರೆ ನಿಮಗೆ ಇಷ್ಟ ಆಗಲಿ ಅಂತ ಹೇಳಿ ನಾವು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಸೊ ನಿಮಗೆ ಇಷ್ಟ ಆಗಲಿ ಅಂತ ವಿಡಿಯೋ ಮಾಡ್ತಾ ಇಲ್ಲ ಗೈಸ್, ಸಾರಿ, ನಿಮಗೆ ಇಷ್ಟ ಆಗಲಿ ಅಂತೇಳಿ ಮಾಡತ್ತಿಲ್ಲ, ನನ್ಗೆ ಇಷ್ಟ ಅಂತೇಳಿ ಮಾಡತ್ತೀನಿ ಗೈಸ್. ಸೊ ದಟ್ಸ್ ಇಟ್. ಆ್ಯಂಡ್ ದಿನ ವಿಡಿಯೋ ಮಾಡ್ತಾ ಇರ್ತೀನಿ, ನಂಗೆ ಇದರಿಂದ ಎಂಜಾಯ್ ಮತ್ತು ಹ್ಯಾಪಿ ಫೀಲ್ ಆಗುತ್ತಾ. ಸೊ ಒಂದಿನ 1K ಕ್ರಾಸ್ ಆಗ್ತೀನಿ ಅಂತ ಹೇಳಿ. ಸೊ ಬನ್ನಿ ಗೈಸ್, ಇವತ್ತು ನಾ ಏನೋ ಒಂದು ಹೊಸ ತಗೊಂಡಿದ್ದೀನಿ, ಅದು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಗೈಸ್. ಇದು ಒಂದು ಸಿರಮ್ ಅದ ಗೈಸ್. ಈ ಸಿರಮ್ ಹಚ್ಕೊಂಬದ್ರಿಂದ ನಿಮ್ದು ಪಿಂಪಲ್ಸ್ ಮೇಲೆ ಇರೋ ಪಿಗ್ಮೆಂಟೇಷನು, ಡಾರ್ಕ್ ಡಾಟು, ಪಿಂಪಲ್ಸು ಇವೆಲ್ಲ ರಿಡ್ಯೂಸ್ ಆಗ್ತಾವ ಗೈಸ್. ಇದು ಯಾರ್ಯಾರು ಆಲ್ರೆಡಿ ಯೂಸ್ ಮಾಡ್ತೀರಿ ಅವ್ರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಯಾರ್ಯಾರು ಯೂಸ್ ಮಾಡಲ್ಲ, ಇದರಿಂದ ರಿಸಲ್ಟ್ ರಾಂಗ್ ಅದ ಅಂಥೇಳಿ ಯಾರು ಅಂದ್ಕೊಂಡಿರಿ ಅಥವಾ ಆಗ್ಯದ ಅವ್ರು ನಂಗೆ ಕಮೆಂಟ್ ಮಾಡಿ ಹೇಳಿ ಗೈಸ್ ಪ್ಲೀಸ್. ಸೊ ನಾನು ಇದು ಇವಾಗ ಯೂಸ್ ಮಾಡ್ತೀನಿ. ಸೊ ಇದು ಆಮೇಲೆ ಯೂಸ್ ಮಾಡ್ತೀನಿ, ಅದು ಹೇಗೆ ಯೂಸ್ ಮಾಡ್ತಾರ ಅಂಥೇಳಿ. ಸೊ ಅದು ಯೂಸ್ ಮಾಡೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಗೈಸ್. ಸೊ ಬರ್ರಿ ಅಡುಗೆ ಮಾಡೋಂಥ ಸಮಯ ಬನ್ನಿ ಗೈಸ್. ನಾನು ನಿನ್ನಿನ ಕಪ್ಲೆ ನಿಮಗೆ ತೋರ್ಸ್ಲಕ್ಕಾಗಲ್ಲ ಬಿಕಾಸ್ ಆಫ್ ಇವೆಲ್ಲ ಗಂಗಾ ಕಮ್ಗಿ ಏನೋ ನೋಡ್ರಿ, ಇವೆಲ್ಲ ಬೆಳಗ್ಬೇಕಾಯ್ತದ. ನಾ ಇನ್ನು ಇಷ್ಟು ಇದು ಬೆಳಗ್ಬೇಕು, ಅದು ಬೆಳಗ್ಬೇಕಾದ ಮೊಸರು ಹೊರ ಹೋಗಿ. ಸೊ ಅದಕ್ಕಾಗಿ ಭಾಳ ಲೇಟ್ ಆಗ್ತದ. ಸೊ ನಾ ಡೈರೆಕ್ಟಾಗಿ ನಿಮ್ಗೆ ರೆಸಿಪಿದು ಟೇಸ್ಟ್ ಹೆಂಗಿರುತ್ತದ ಅಂತೇಳಿ ನಾನು ನಿಮ್ಗೆ ಡೈರೆಕ್ಟಾಗಿ ಲಾಸ್ಟಿಗೆ ತೋರಿಸ್ತೀನಿ ಗೈಸ್. ಸೊ ಆಮೇಲೆ ನಾ ಅದು ಒಂದು ಸಿರಮ್ ತೊಗೊಂಡಿದ್ದಲ್ಲ ಅದು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ಊಟ ಮಾಡಾದ್ಮೇಲೆ ಹೇಳ್ತೀನಿ ಗೈಸ್. ಸೊ ಅಲ್ಲಿವರೆಗೂ ನೀವು ನಂದು ಹಳೆ ವಿಡಿಯೋ ನೋಡ್ಕೊಂಬರ್ರಿ ಗೈಸ್. ಸೊ ಬನ್ನಿ ಗೈಸ್, ಇದೆಲ್ಲ ಬೆಳಗಾಕಿ ಆಮೇಲೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಫೈನಲ್ ಕಟ್ ಆಗಿ ನಿಮಗೆ ತೋರಿಸ್ತೀನಿ ಗೈಸ್. ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿಗೋಣ ರೆಸಿಪಿ ಜೊತೆ ಊಟ ಮಾಡುವಾಗ. ಸೊ ಲೆಟ್ಸ್ ಬನ್ನಿ ಗೈಸ್. ಒಂದೊಂದ್ಸರಿ ಜೀವನ ಹೆಂಗಂತೂ ಗೊತ್ತದ, ಶೇಂಗಾ ಹರಿ ಮನೆ ಅಡಿ ಈ ಥರನೂ ಆಗ್ತದ ಗೈಸ್. ಸೊ ಅದಕ್ಕೇನಪ್ಪ ಅಂದ್ರೆ ಸ್ಟ್ರಗಲ್ ಮಾಡ್ರಿ, ಹಾರ್ಡ್ ವರ್ಕ್ ಮಾಡ್ರಿ, ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡ್ರಿ, ಆಮೇಲೆ ನೀವು ಸಕ್ಸಸ್ ಆಗ್ತೀರ ಅಂತ ನನ್ನ ಅಭಿಪ್ರಾಯ. ಸೊ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಿ, ಸ್ಮಾರ್ಟ್ ವರ್ಕ್ ಜೊತೆಗೆ ನೀವು ಏನಾದರೂ ಒಂದು ಹೊಸ ಸ್ಕಿಲ್ಲನ್ನು ಕಲಿತಾ ಹೋಗ್ತೀರಿ. ಸೊ ಸ್ಕಿಲ್ಗಳು ಕಲೀರಿ, ಇಂದು ಬರುವಂಥ ಪರಗೋಳಿಗೆ ಸ್ಕಿಲ್ ಕಲಿಸ್ರಿ, ನಿಮ್ಮ ಪರಗೋಳಿಗೆ ಕಲಿಸ್ರಿ. ಯಾರೇ ಒಂದು ಆಗಲಿ, ಸಾರಿ ನಿಮ್ಮ ಮಗ ಮಗಳು ಅಥವಾ ನೀವೇ ಆಗಿದ್ರೆ ಸೊ ಯಾವುದೇ ಒಂದು ಸ್ಕಿಲ್ ಕಲಿಯುವಾಗ ಹಿಂದೆ ನೋಡಬೇಡ್ರಿ, ಅದ್ರ ಮೇಲೆ ಖರ್ಚ ಮಾಡ್ರಿ, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ರಿ ಅಂತ ನನ್ನ ಅಭಿಪ್ರಾಯ. ಗೈಸ್ ಒಂದೊಂದ್ಸರಿ ಏನಾಗ್ತದ ಅಂತಂದ್ರೆ ಹುಡುಗರ ಜೊತೆಗೆ ಜೀವನ ಶೇಂಗಾ ಹರಿ ಮನಿಗ್ ನಡಿ ಅಂದಂಗ ಆಗ್ತದ. ಹುಟ್ಟಿದ್ದ ಊರು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅಂತೇಳಿ ನೀವು ಯಾರ್ಯಾರು ಸಾಂಗ್ ಕೇಳಿದಿರಿ ಅಥವಾ ಕೇಳಿಲ್ಲ ಒಂದ್ಸರಿ ಕೇಳ್ರಿ, ಆಮೇಲೆ ಬಂದು ಕಮೆಂಟ್ ಹೊಡ್ರಿ. ಆ ಸಾಂಗಿನ ಒಳಗ ಬಹಳಷ್ಟು ಅರ್ಥ ಅದ ಗೈಸ್. ಹುಚ್ಚ ವೆಂಕಟೇಶ್ ಅವ್ರು ಎಷ್ಟು ಚಂದ ಬರ್ದಾರ ಆ ಸಾಂಗು, ಲಾಸ್ಟ್ ಲೆವೆಲ್.
ಅದ್ರ ಪ್ರತಿಯೊಂದು ಅರ್ಥ ಕೊಟ್ಟಾರ, ಪ್ರತಿಯೊಂದು ಮೀನಿಂಗ್ ಕೊಟ್ಟಾರ, ಪ್ರತಿಯೊಂದು ಅದ್ರೊಳಗ ನೀವು ಎಂಟೈರ್ ನಿಮ್ ಜಿಂದಗಿನೇ ಅದ್ರೊಳಗದ ಅಂತ ನನ್ನ ಅಭಿಪ್ರಾಯ. ಸೊ ಅದು ಸಾಂಗ್ ಇಷ್ಟು ಡೀಪ್ ಆಗಿ ನೀವು ತಿಳ್ಕೊತೀರಿ ಅಲ್ಲ, ಅಷ್ಟು ಡೀಪ್ ಆಗಿ ನೀವು ಏನೋ ಒಂದು ದಾರಿ ಹಿಡಿತೀರಿ ಒಳ್ಳೇದಂತ ನನ್ನ ಅಭಿಪ್ರಾಯ. ಸೊ ಗೈಸ್, ಏನಪ್ಪಾ ಅಂತಂದ್ರ ಆ ಸಾಂಗ್ ಕೇಳಾದ್ಮೇಲೆ ನನ್ಗೊಂದು ಅನ್ಸ್ತೈತೆ ಏನಪ್ಪಾ ಅಂದ್ರ ಸೈಡ್ ಸೈಡ್ ಇನ್ಕಮ್ ಏನಾದ್ರು ಬೇಕಂತಂದ್ರ ನೀವು ಯಾವ್ದೋ ಒಂದು ಒಳ್ಳೆ ಸ್ಕಿಲ್ ಕಲೀರಿ. ನೀವು ಕಾಲೇಜ್ ಹೋಗುವಾಗೆ ಒಂದು ಸ್ಕಿಲ್ ಕಲೀರಿ, ಅಥವಾ ನಿಮ್ ಮಗಳಿದ್ರೆ ಸ್ಕಿಲ್ ಕಲಿಸ್ರಿ ಅವ್ರಿಗೆ. ಸ್ಕಿಲ್ ಕಲ್ಸಕ್ಕ ರೊಕ್ಕದು ಚಿಂತೆ ಮಾಡಬೇಡ್ರಿ, ಇನ್ವೆಸ್ಟ್ ಮಾಡ್ರಿ ಸ್ಕಿಲ್ ಮೇಲ. ನೀವು ಯಾವ್ದೋ ಒಂದು ಹೊಸ ಚೀಸ್ ಕಲಿತೀರಿ ಅಂದ್ರೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ರಿ, ಫುಲ್ ಎಫರ್ಟ್ ಹಾಕಿ, ಸ್ಮಾರ್ಟ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಫುಲ್ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಏನಾದ್ರೂ ಒಂದು ಅಚೀವ್ ಮಾಡಕ್ ಸಾಧ್ಯ ಗಾಯ್ಸ್. ಸೊ ಅದಕ್ಕಾಗಿ ನೀವು ಟೈಮ್ ಸಿಕ್ಕಾಗ ನಿಮಗೆ ಅಂತೇಳಿ ಒಂದು 20-30 ನಿಮಿಷ ಆದ್ರೂ ನಿಮ್ ಸ್ಕಿಲ್ ಮೇಲೆ ಕಲೀರಿ. ಡೈಲಿ 20-30 ನಿಮಿಷ ಆದ್ರೂ ನೀವು ಕಲ್ತಿರಿ ಅಂತಂದ್ರ ಸೊ ನಿಮ್ಗೆ ಒಂದಿಲ್ಲ ಒಂದ್ ದಿವಸ ನೀವು ಅದರಿಂದ ಎಕ್ಸ್ಪೀರಿಯನ್ಸ್ ಆಗ್ತದ. ಆಯ್ತು, ನಿಮ್ಗೆ ಅದು ಇಷ್ಟ ಆಗ್ತದ ಗಾಯ್ಸ್. ಸೊ ನಾನೇ ನೋಡ್ಕೊಡ್ರಿ, ಕೆಲಸ ಮುಗಿಸ್ ಬಂದ್ಮೇಲೆ ಏನೋ ಒಂದ್ ಅರ್ಧ ತಾಸು, ಒಂದ್ 20-30 ನಿಮಿಷ ಅಷ್ಟೇ ನಾ ಈ ವಿಡಿಯೋ ಮಾಡ್ತಾ ಇರ್ತೀನಿ. ಆಮೇಲೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಗಾಯ್ಸ್, ಸ್ಕ್ರೋಲಿಂಗ್ ಒಳಗ ಏನೂ ಇಲ್ಲ. ಏನೇನ್ ಸ್ಕ್ರೋಲಿಂಗ್ ಮಾಡ್ತೀರಿ ಸ್ಟಾಪ್ ಮಾಡ್ರಿ. ನಿಮ್ ಕಡೆದೇ ಆಗಿ, ನಿಮ್ ಸ್ಕಿಲ್ ಕಡೆದಾಗಿ, ನಿಮ್ ಇಷ್ಟ ಬಂದಂಗ್ ಜೀವನ ಮಾಡೋದಕ್ಕಾಗಿ ನೀವು ಡೈಲಿ ಥೋಡೆ ಎಫರ್ಟ್ ಹಾಕ್ಬೇಕಾಗ್ತದೆ. ಸೊ ಗೈಸ್, ಅದಕ್ಕಾಗಿ ಡೈಲಿ ಏನಾದ್ರೂ ಒಂದು ಕಲೀರಿ, ಸ್ಕಿಲ್ ಕಲೀರಿ. ಬಹಳಷ್ಟು ಅದಾವ ಆನ್ಲೈನ್ ಒಳಗ, ಫ್ರೀ ಅದಾವ. ಸೊ ನೀವು ಕಲ್ತ್ರಿ, ಮುಂದೆ ಏನೋ ಒಂದು ಸರ್ವೈವ್ ಮಾಡ್ತೀರಿ. ಸೊ ಯಾವುದೇ ಒಂದು ಸ್ಕಿಲ್ ಇಲ್ಲ, ನಾ ಜಾಬ್ ಮೇಲೆ ಡಿಪೆಂಡ್ ಇದ್ದ, ನನ್ನ ಕಡೆ ಅಷ್ಟು ಆಸ್ತಿ ಇದ, ಇಷ್ಟ ಆಸ್ತಿ ಇದ, ಯಾವುದೇ ಒಂದು ಸ್ಕಿಲ್ ಇಲ್ಲ ಅಂತಂದ್ರೆ ಅದೆಲ್ಲ ಝೀರೋ ಗೈಸ್. ಸೊ ಅದಕ್ಕಾಗಿ ಒಂದು ಸ್ಕಿಲ್ ಕಲೀರಿ, ಅಥವಾ ಇನ್ನೂ ಒಂದು ಬಿಲ್ಡ್ ಮಾಡಿ. ಸೊ ನೌಕರಿ ಅನ್ಕೋತಾ ಹಿಂದು ಅಂದ್ರೆ ಇವತ್ತು ಮಾಡ್ರಿ, ನೌಕರಿ ಜೊತೆಗೆ ಏನ್ ಬಿ ಒಂದು ಸ್ಕಿಲ್ ಕಲೀರಿ. ದಟ್ಸ್ ಇಟ್. ಸೊ ಬನ್ನಿ ಗಾಯ್ಸ್, ಆಮೇಲೆ ಸಿಗೋಣ. ನಿಮ್ಗೆ ಭಾಳಷ್ಟು ಮಾತಾಡೋದದ, ಸೊ ಅಡುಗೆ ಮಾಡೋದ, ಬನ್ನಿ ಗಾಯ್ಸ್. ಫೈನಲಿ ರೆಸಿಪಿ ರೆಡಿ ಆಗ್ಯದ. ಸೊ ನೋಡ್ರಿ, ಸೋಯಾ ಮತ್ತು ರೈಸು ಜೊತೆಗೆ ಬಿಸಿ ಬಿಸಿ ಹಾಲು. ಸೊ ಬನ್ನಿ ಗಾಯ್ಸ್, ಟೆಸ್ಟ್ ಮಾಡಿ ನೋಡುವಂಥ ಸಮಯ. ಸೊ ಬನ್ನಿ ಟೆಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. Ultimate right, so beautiful, so best. ಬಕ್ಕಳು ಮಸ್ತ್ ಆಗ್ಯದ ಗಾಯ್ಸ್. ನೀವು ಬಿ ಇದೇ ಥರ ಒಂದ್ಸಲ ಟ್ರೈ ಮಾಡ್ಬೋದು. ಅಲ್ಲಿವರೆಗೂ ಸಿಗೋಣ ಗಾಯ್ಸ್ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್.